ಈ ಒಂದು ವಿಚಾರನ ನಾವು ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಇದು ಕೆಟ್ಟವ್ರ ಕಾಲ, ಇದು ಕಲಿಯುಗ, ಒಳ್ಳೆಯವ್ರ ಕಾಲ ಅಲ್ಲ ಬಿಡುಗರು ಅಂತ ಈ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಅಥವಾ ನಾವೇ ಹೇಳಿರ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ನಮಗೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ, ಅಥವಾ ನಮ್ಮ ದುಡ್ಡನ್ನ ಇಸ್ಕೊಂಡು ನಮಗೆ ಅಮೌಂಟ್ ರಿಟರ್ನ್ಸ್ ಕೊಟ್ಟಿಲ್ಲ ಅಂದರೆ, ಯಾವುದೋ ಒಂದು ಕೆಲಸಗಳಾಗಬೇಕು, ಅದನ್ನು ಮಾಡಿಲ್ಲ ಆನ್ ಟೈಮ್ಗೆ ಅಂತಂದರೆ ನಾವೇನು ಮಾಡ್ತೀವಿ, ಅವನಿಗೆ ಶಾಪ್ ಹಾಕ್ತೀವಿ. ಅವ್ನ ಮನೆ ಹಾಳಾಗ, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಕ್ಸಿಡೆಂಟ್ ಡಿಸೈನಾಗಿ ಶಾಪ್ ಹಾಕ್ಬಿಡ್ತೀವಿ. ಕರೆಕ್ಟ್ ಅಲ್ವಾ? ಅದೇ ನೀವು ಕಷ್ಟದಲ್ಲಿರಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿ ಯಾರೋ ರೂಪದಲ್ಲಿ ಬಂದ್ಬಿಟ್ಟು ಅವ್ನು ನಿಮಗೆ ಹೆಲ್ಪ್ ಮಾಡಿ, ಅಥವಾ ದುಡ್ಡಲ್ಲಾಗ್ಬೋದು ಅಥವಾ ನಿಮ್ಮ ಕೆಲಸಗಳಲ್ಲಾಗ್ಬೋದು, ಯಾವುದೇ ರೀತಿಯಾದ ಒಂದು ನಿಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡಿದರೆ ನೀವು ಅವ್ನಿಗೇನಂತೀರಾ? ಚೆನ್ನಾಗಿರಪ್ಪ, ದೇವ್ರು ನಿನಗೆ ಚೆನ್ನಾಗಿಟ್ಟಿರಲಿ, ಹ್ಯಾಪಿಯಾಗಿರು, ಹೆಲ್ತಿಯಾಗಿರು ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಇಲ್ಲಿ ಕೆಟ್ಟವನ ಕಾಲ ಅನ್ನೋದಾದರೆ ಕೆಟ್ಟವನಿಗೂ ಕೂಡ ಒಳ್ಳೇದಾಗಲಿ ಅಂತ ಬ್ಲೆಸ್ಸಿಂಗ್ ಮಾಡಬೇಕಿತ್ತು. ನಾವು ಅದನ್ನು ಮಾಡಲಿಲ್ಲ, ಶಾಪ್ ಹಾಕ್ತೀವಿ. ಅದೇ ಒಳ್ಳೆಯವನು ಮಾಡಿರೋದಕ್ಕೆ ಅವ್ನು ಚೆನ್ನಾಗಿರಲಿ ಅಂತ ಬ್ಲೆಸ್ಸಿಂಗ್ನ ಮಾಡ್ತೀವಿ. ಅಂತಂದರೆ ಒಳ್ಳೇದಕ್ಕೂ ಕೂಡ ಕಾಲ ಇದೆ, ಆದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ನಾವು ಯಾಮಾರಕ್ಕೆ ಹೋಗ್ಬಾರ್ದು, ಬುದ್ಧಿವಂತರಾಗಿ ಬದುಕಬೇಕು, ಹ್ಯಾಪಿಯಾಗಿ ಬದುಕಬೇಕು. ಸೊ ನಾವು ಯಾವ ಥರ ರಿಸೀವ್ ಮಾಡ್ಕೊಳ್ತೀವಿ ಅದೇ ನಮಗೆ ಸಿಗುವಂಥದ್ದು ಸತ್ಯವಾದಂಥ ಮಾತು.